ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಸ್ರಾ ಕನ್ನಡ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಏನ್ ಬೇಕು ನೋಡಿ, तेरा बिस्किट खाने बैठे देखो देखो नाटे मानो को खाता बिस्किट खाता खाता तेरा देखो गज बटा गज बटा मार ಇವ್ರಿಬ್ರು ಬಿಸ್ಕಿಟ್ ತಿನ್ನತಾರ್ರಿ. ಅದಕ್ಕೂ ಬೇಕತ್ತ ಬಿಸ್ಕಿಟ್. ಈಗ ಒಂದ್ ಹಾಕಿವಿ, ಮತ್ ಇನ್ನೊಂದ್ ಬೇಕತ್ತ. ಒಟ್ಟ ತಿನ್ನಿಸಿ ಕೊಡಂಗಿಲ್ಲ ಅವ್ ಮಕ್ಕಳಿಗೆ. ಮತ್ತೆ ಇಲ್ಲಿ ಬರ್ತಾನೆ ಏನ ತಗೋಯ್ತಾವಿ ಮತ್ತೇನ್ ಇದಾಗ ಕೊಡ್ಲ ಇದಾಗ ಕೊಡ್ತೀನಿ. ಇಷ್ಟ ಫೋನ್ ಹಿಡಿದ್ರ ಇದು ಜಾಸ್ತಿ ಆಗುತ್ತೆ, ಕಿರಿಕಿರಿ. ಫೋನ್ ಇಡ್ಲಿಕ್ಕೆ ಮಾಡ್ತಾರ. ಯಾಕಂದ್ರೆ ವಿಡಿಯೋ ಮಾಡಕ್ಕಿಲ್ಲ ನಾನು, ಹಿಂಗಾಗಿ ಇಷ್ಟ ಆಗಂಗಿಲ್ಲ ಅವ್ರಿಗೆ ನಾ ವಿಡಿಯೋ ಮಾಡೋದು. फोन कच्चा करे, कौन कच्चा करे? ये सो कौन कच्चा करे? बिन्ना बिन्ना गज बेटा गज बेटा ಮಾರುಷಿ ಅಲ್ಲನ್ ಮುಕ್ಕೊಂಡಿತ್ ನೋಡ್ರಿ, ಕಾಣಿಸತಾನ ಇಲ್ಲ. उछलेगा 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 सही देखो. ಅದನ್ನ ಮುಕ್ಕೊಂಡೈತ್ರಿ, ಅದನ್ನ ತಗೊಂಬರಕ್ ಹೋದ್ಲ. ಮುಕ್ಕೊಂಡಿದ್ ಬೆಕ್ಕಿನ ಎಬಿಸಿ ಹಿಚಿಗಾಡಿ ಸಾವಕಾಸ್ ಸಾವಕಾಸ್. ಮಿನ್ನು ಮಿನ್ನು ಏಯ್ का खा रहा? बिस्किट है, बिस्किट खा रहा. बिस्किट खा रहा. गज बेटा जी. अయ్యా नहीं मां पापा ಬಾರೀಗ ನೆಕ್ಸ್ಟ್ ಅಡಿಗೆ ಮಾಡೋಣ. ಮಾಡಿ ತೋರಿಸೋಣ. फोन करते ला मटक कर तू. हाथ कट करेंगे चिम्मी. ला मामा मिन्नू होता मिन्नू मिन्नू आए कट करेंगे. शुभटम ಇವಾಗ ನೋಡ್ರಿ ಚಿಕನ್ ಫ್ರೈ ಮಾಡ್ಕೊಳಕ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡತ್ತೀನಿ. ಉಳ್ಳಾಗಡ್ಡಿ ಹಾಕೊಂಡು ಫ್ರೈ ಮಾಡ್ಕೊಂಡು ಮಸಾಲೆ ಹಾಕಿ ನನಗೆ ತೋರ್ಸಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದು ಇದು ನಾನು ವಿಡಿಯೋದಾಗ ನೋಡಿ ಇರ್ತೇನೆ. ಮೊದಲ ಮಸಾಲೆ ಹಾಕೋದು ಗೊತ್ತಿದ್ದ ಇರ್ತೈತಿ. ಹೋಗಿ ಅದನ್ನ ಗಡ್ಬಣ್ಣಾಗ ಉಳ್ಳಾಗಡ್ಡಿ ಒಂದು ಹಚ್ಚಿ ಇಲ್ಲ ಹಂಗಾಗ್ಬಿಟ್ಟು ಇವು ಮುಕ್ಕ ಗದ್ದನ್ಯಾಗ ಅಷ್ಟು ಅವಸರ ಇರ್ತೈತಿ ಮಾಡೋದು, ಕಾಡಿಸ್ತಾರಲಿಕ್ಕೆ. ಅದ್ರ ಸಂಬಂಧ ಹಂಗೆ ಹಾಕೊಂಡು ಹಂಗಾಗ್ಬಿಟ್ಟು ಕಟ್ ಮಾಡಿ ನಾನು ತಲೆ ನನಗೆ ಕಟ್ ಮಾಡಿದ್ದಿಲ್ಲ. ಚಲೋ ತಂಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆನ ರುಬ್ಕೊಂಡು ಇಟ್ಕೊಂಡಿದ್ದೆ. ಹಿಂಗೆ ಮಸಾಲೆ ಕೀಡಿ ತೋರ್ಸಕ್ಕೆ ಹೋಗಿಲ್ಲ ನಾನು.
ಅದೇ ಆಜು ಬಾಜುಲ ಕೊತ್ತಂಬರಿ ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಟೊಮೆಟೊ ಅದ್ರೊಳಗೆ ಆ್ಯಡ್ ಮಾಡಿಲ್ಲ ನಾನು, ಯಾಕಂದ್ರೆ ಹಿಂಗೆ ಸೆರೊಳಗೆ ಹಿಂಗೆ ಕಂಡ್ರೆ ಒಂದು ಚೂರು ರುಚಿ ಹೆಚ್ಚಾಗುತ್ತೆ ಅಂಥೇಳಿ ನಾನು ಹಂಗೆ ಆ್ಯಡ್ ಮಾಡಿಲ್ಲ. ಮಸಾಲೆ ಒಳಗೆ ರುಬ್ಬಿಲ್ಲ, ಹಾಕಿ ಹಿಂಗೆ ಬೇರೆ ಬೇರೆ ಸಪ್ರೇಟಾಗಿ ಕಟ್ ಮಾಡಿ ಮೇಲೆ ಹಾಕ್ಕೊಂಡಿನಿ. ನಿಮ್ಗೆ ಇಷ್ಟ ಇರ್ಲಿಕ್ಕಪ್ಪ ಅಂದರೆ ನೀವು ಮಸಾಲೆ ಒಳಗನ್ನ ಹಾಕಿ ರುಬ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಮಾಡ್ಕೊರಿ. ಹೆಚ್ಚು ನಿಮ್ಮ ಟೇಸ್ಟ್ ಹೆಂಗೆ ಬರ್ತೈತಿ ಹಂಗೆ ಮಾಡ್ಕೊಳ್ತೀನಿ. ನೋಡಿ ಈಗ ನಾನು ಮಸಾಲೆನ ಹಾಕ್ಕೊಳ್ತೀನಿ. ಮಸಾಲೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು, ಒಂದು 10 ನಿಮಿಷ ಫ್ರೈ ಮಾಡಿಕೊಂಡು ಚಿಕನ್ನ ಹಾಕಿ ಫ್ರೈ ಮಾಡ್ಕೊತೀನಿ. ಚಿಕನ್ ನಾನು ಮೊದಲಿಗಿನ ಒಂದು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ನನ್ನ ಮಕ್ಕಳು ಚಿಕ್ಕವ್ರು ಇದ್ದಾರಲ್ಲ, ಅವ್ರಿಗೆ ನಾನು ಸೊಪ್ಪನ್ನು ತೆಗಿಲೇಬೇಕು. ಹೀಗಾಗಿ ಆ್ಯಡ್ ಮಾಡಿ ಅದನ್ನು ಫಸ್ಟಾಗಿ ಕುದಿಸಿ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಮಸಾಲೆ ಎಷ್ಟು ಫ್ರೈ ಮಾಡ್ತೀರಿ ಅಷ್ಟು ನಿಮ್ಗೆ ರುಚಿ ಟೇಸ್ಟ್ ಜಾಸ್ತಿ ಬರ್ತೈತಿ. ಹಸಿ ಇದ್ದಾಗ ಇದು ಮಾಡಬೇಡ್ರಿ, ಹಾಕಿ ಮುಚ್ಚಿ ಬಿಟ್ಟುಬಿಡ್ರಿ. ಬೇಕಾದಂಗೆ ಕುದಿಲಿ ಒಂದು 10-15 ನಿಮಿಷ ಮಸ್ತ್ ಕುದೀತಪ್ಪ ಅಂದ್ರೆ ಮಸ್ತ್ ಆಕತಿ. ಹಿಂಗೆ ನಾನು ಖಾರ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಚಿಕನನ್ನು ಆ್ಯಡ್ ಮಾಡ್ತೀನಿ. ಚಿಕನ್ ಆ್ಯಡ್ ಮಾಡಿಕೊಂಡು ಗರಂ ಮಸಾಲೆನ ಹಾಕಿ ಫ್ರೈ ಮಾಡ್ತೀನಿ. ಆಮೇಲೆ ಚಿಕನನ್ನು ಹಾಕಿ ಫ್ರೈ ಮಾಡಿದ್ನಪ್ಪ ಅಂದ್ರೆ ಸುಕ್ಕ ಬೇಕನ್ನೋರು ಬಿಟ್ಕೋರಿ ಹಂಗೆ ಮಸಾಲೆ, ಇಲ್ಲಪ್ಪ ನಮಗೆ ಶಿರ್ವ ಬೇಕನ್ನೋರು ನೀರು ಹಾಕ್ಕೊಂಡು ಇದು ಮಾಡ್ಕೊರಿ. ನೋಡ್ರಿ ಇವಾಗ ನೀರದು ಹಾಕ್ಕೊಂಡು ಮಾಡ್ಕೊಂಡೆ. ಈಗ ಫ್ರೈ ಮಾಡ್ಕೊಂಡು ಅದೆಷ್ಟು ರುಚಿ ಹೆಂಗೆ ಬೇಕು ಹಂಗೇನು ಭಾಳ ಖಾರ ಬೇಕು, ಏನು ಸಪ್ಪು ಬೇಕು. ಭಾಳ ಖಾರ ಬೇಕಂದ್ರೆ ಜಾಸ್ತಿ ಖಾರ ಪುಡಿ ಹಾಕೋರಿ. ಸಪ್ಪು ಬೇಕಂದ್ರೆ ಇಷ್ಟ ಮೀಡಿಯಮ್ ಹಾಕೋರಿ. ನಿಮ್ಗೆ ಯಾವುದು ನೀವು ಸ್ಪೈಸಿ ತಿನ್ನೋದಾಗಿದ್ರಪ್ಪ ಅಂದ್ರೆ ಖಾರ ಪುಡಿ ಜಾಸ್ತಿ ಹಾಕೋರಿ. ಮೀಡಿಯಮ್ ಇರಲಪ್ಪ ನಮ್ಗೆ ಅಷ್ಟೊಂದು ಏನು ಬೇಡ ಅನ್ನೋದಿದ್ರೆ ಕಡಿಮೆ ಹಾಕೋರಿ. ಆ್ಯಕ್ಚುಲಿ ಚಿಕನ್ ಅದೆಲ್ಲ ಸ್ಪೈಸಿ ಇದ್ರೂ ಬಾಯಿ ಟೇಸ್ಟ್ ಆಗುತ್ತೆ, ಸೊಪ್ಪಿದ್ರೆ ಟೇಸ್ಟ್ ಅನ್ಸಲ್ಲ. ನೋಡಿ ಹುಳಿ ಐತಿ, ಹುಳಿ ಇದೆ, ಹುಳಿ ತಿನ್ನಲ್ಲ. ಬೇಡಮ್ಮ ಬೇಡ. ಇಷ್ಟು ಕದ ದೇಖೋ ಕೊಟ್ಟು ಹುಳಿ ನಾಯಿಲೆ ಸರ್ಗ್ ಬಿಟ್ಟ. नहीं करना ऐसा. ನೋಡ್ರಿ ಬಾಂಡೆಗೆ ಎಲ್ಲ ಅಡುಗೆ ಮಾಡಿದಾಯ್ತು. ಬಾಂಡೆ ಉಳಿದಿರ್ತವೆ, ಅದನ್ನ ಅಂತ ಅವಾಗ ತೆಗೆದ್ಬಿಡ್ತೀನಿ. ಇಲ್ಲಾಂದ್ರೆ ಜಾಸ್ತಿ ಸಮ ಆಗ್ತಾವೆ. ಎಷ್ಟಾಗ್ತಾವೆ ಅಷ್ಟು ತೊಳೆದ್ಬಿಡ್ತೀನಿ. ಅಷ್ಟನ್ನು ತೊಳೆಯಕ್ಕೆ ಬಿಡಾಕತ್ತಿಲ್ಲ, ಕಾಡ್ಸಕತ್ತಿದ್ರೆ ಹೆಚ್ಚು ಕಡಿಮೆ ಆದರೆ ಕಟ್ಟಿ ಮ್ಯಾಗ ನಿಂತು ಬಿಡ್ತಾರೆ. ಗ್ಯಾಸ್ ಕಡೆ ಸುಡು ಬೋಗಣಿ ಇರ್ತಾವೆ. ಬಾಗ್ಲ ಕುಂದಿರ್ಸಿದ್ರು ಉಪಯೋಗ ಆಗಲಿಲ್ಲ. ಒತ್ತಿ ತೆಗೆದುಬಿಡ್ತಾರೆ. ಅದನ್ನು ಏನು ಮಾಡೋಕ್ಕಾಗಲ್ಲ.
ಹಂಗಾಗಿ ಅವಾಗಿಂದ ಅವಾಗ ತೊಗೊಂಡ್ಬಿಡ್ತೀನಿ. ಈ ಕಡೆ ಜಾಸ್ತಿ ಆಗೋದಪ್ಪ ಆದರೆ ಏನು ನನಗೆ ಇದು ಮಾತು ಇವ್ರನ್ನ ಸಂಭಾಳಿಸೋದು ಮತ್ತು ಬಾಂಡೆ ತೊಗೊತ ನಿಂತು ಬಿಡೋದು ಹಿಂಗೆ ಆಕೈತಿ. ಅದ್ರ ಸಂಬಂಧ ಮೌತುಗ ಬೆಕ್ಕೊಂದು ಚೀಡತೈತಿ. ವಯಸ್ಸು ಓವರ್ ಕೊಡಬೇಕಂದ ಹೊಟ್ಟೆ ಎತ್ಕೋಬೇಕು, ಅದನ್ನು ಎತ್ಕೊಂಡು ಕುಂದ್ರಂತೈತಿ. ಬಿಳಿ ಬೆಕ್ಕು ನೋಡಿರ್ಬೇಕಲ್ಲ ನೀವು, ಕರೀದ ಅಷ್ಟೊಂದು ಮನುಷ್ಯರ್ದು ರೂಢ ಇಲ್ಲ. ಬಿಳಿ ಬೆಕ್ಕು ಭಾಳ ಮನುಷ್ಯರ ರೂಢ ಐತಿ. ಎತ್ಕೊಂಡು ಕುಂತ್ರೆ ಮುಗೀತು, ಅಲ್ಲೇ ನಿದ್ದೆ ಮಾಡ್ತೈತಿ. ಎದ್ದು ಅಡ್ಡಾಡತ್ತೀನಿ ಹಂಗೆ ಮಾತಾಡ್ಕೊತ, ಇಲ್ಲ ತೊಗೊಂಡು ಕುಂದಿರ್ಬೇಕಂತ ಅಷ್ಟು ಬಾಂಡೆ ತೊಗೋದು. ಹಂಗೆ ನಮ್ಮ ವಿಡಿಯೋ ಯಾರು ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಷ್ಟು ಮೇವು ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ. ಯಾರು ವಿಡಿಯೋ ಇಷ್ಟ ಆಗುತ್ತಾ ಅವ್ರ ವಿಡಿಯೋ ನೋಡಿ, ಪರವಾಗಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಎಷ್ಟಾಗುತ್ತೋ ಅಷ್ಟು ಮಾಡಾಕ್ತೀನಿ. ಸಪೋರ್ಟ್ ಮಾಡು ಮನಸ್ಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗಂತೂ ಕೆಲಸ ಆಯಿತು. ಈಗ ಏನಿದ್ರು ಊಟ ಮಾಡಿ ಮಲ್ಕೊಳ್ಳೋದು. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ಸುಮಾರು ವಿಡಿಯೋ ಅದಾವೆ ನೋಡಿ, ಸಪೋರ್ಟ್ ಮಾಡಿ. ಏನಾದರೂ ತಪ್ಪಾಗಿದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ, ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತಾರೆ. ಬಡವರಿಗೂ ಸಪೋರ್ಟ್ ಮಾಡಿರಿ, ಶ್ರೀಮಂತರಿಗೂ ಸಪೋರ್ಟ್ ಮಾಡಿರಿ. ಯೂಟ್ಯೂಬ್ ಹೆಂಗೆ ಇಂಪ್ರೆಷನ್ ಕಳಿಸ್